ಭೂ ಹಗರಣದ ಸುಳಿಯಲ್ಲಿ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಬಿಜೆಪಿ ಸರ್ಕಾರದ ಸಚಿವರಷ್ಟೇ ಅಲ್ಲ, ಪ್ರತಿಪಕ್ಷದಲ್ಲಿದ್ದ ಕಾಂಗ್ರೆಸ್ ನಾಯಕರು ಸಿಲುಕಿದ್ದಾರೆ. ಹೀಗೆ ಆರೋಪದ ಸುಳಿಯಲ್ಲಿ ಸಿಲುಕಿರುವುದು ಕಾಂಗ್ರೆಸ್ನ ಪ್ರಮುಖ ನಾಯಕ ಡಿಕೆ ಶಿವಕುಮಾರ್. ಡಿನೋಟಿಫಿಕೇಶನ್ ಸುಳಿಯಲ್ಲಿ ಕೇವಲ ಬಿಜೆಪಿಯ ವ್ಯಕ್ತಿಗಳು ಮಾತ್ರ ಅಲ್ಲ, ಈಗ ಪ್ರತಿಪಕ್ಷದಲ್ಲಿ ಪ್ರಮುಖ ನಾಯಕರಾಗಿರೋ ಡಿಕೆ ಶಿವಕುಮಾರ್ ಅವರು ಇದರಲ್ಲಿ ಭಾಗಿಯಾಗಿದ್ದಾರೆ. 5.11 ಎಕರೆ ಶ್ರೀನಿವಾಸನ್ ಅನ್ನೋರ ಒಡೆತನದಲ್ಲಿ ಇತ್ತು ಈ ಭೂಮಿ. ಮೇ 13ನೇ ತಾರೀಕು 2010ರಲ್ಲಿ ನೋಟಿಫಿಕೇಶನ್ ಆಗಿದ್ದಂತಹ ಭೂಮಿಯನ್ನ ಡಿನೋಟಿಫೈ ಮಾಡಲಾಗಿತ್ತು. ಎನ್ಜಿಇಎಫ್ ಲೇಔಟ್ಗೆ 1984-85ರಲ್ಲಿ ಇದನ್ನ ನೋಟಿಫಿಕೇಶನ್ ಮಾಡಲಾಗಿತ್ತು. ಎಸ್ಎಂ ಕೃಷ್ಣ ಅಧಿಕಾರದಲ್ಲಿದ್ದಾಗ ಡಿನೋಟಿಫಿಕೇಶನ್ ಅಂದ್ರೆ ಡಿಕೆ ಶಿವಕುಮಾರ್ ಅವರಿಂದ ಈ ಭೂಮಿ ಅಂದ್ರೆ ನೋಟಿಫೈ ಆಗಿದ್ದಂತಹ ಭೂಮಿಯನ್ನ ಡಿಕೆ ಶಿವಕುಮಾರ್ ಖರೀದಿ ಮಾಡಿದ್ರು. ಅದು ಎಸ್ಎಂ ಕೃಷ್ಣ ಅವರು ಅಧಿಕಾರದಲ್ಲಿದ್ದಾಗ. ಎಸ್ಎಂ ಕೃಷ್ಣ ಅವರು ಅಧಿಕಾರದಲ್ಲಿದ್ದಾಗ ಅಂದ್ರೆ ಡಿಸೆಂಬರ್ 18, 2003ರಲ್ಲಿ ಶ್ರೀನಿವಾಸ್ ಅವರಿಗೆ ಸೇರಿದ್ದ ಈ ನೋಟಿಫೈಡ್ ಜಮೀನನ್ನ, ಈ ಭೂಮಿಯನ್ನ ಡಿಕೆ ಶಿವಕುಮಾರ್ ಅವರು ಖರೀದಿ ಮಾಡಿದ್ರು. ಈಗ 40 ಕೋಟಿ ಬೆಲೆ ಬಾಳ್ತಾ ಇರುವಂತಹ ಈ ಒಂದು ಭೂಮಿ ಡಿಕೆ ಶಿವಕುಮಾರ್ ಅವರು ಕೊಂಡುಕೊಂಡಾಗ 1,62,00,000 ರೂಪಾಯಿಗೆ ಶ್ರೀನಿವಾಸ್ ಅವರಿಂದ ಡಿಕೆಶಿ ಖರೀದಿ ಮಾಡಿದ್ರು. ಎಲ್ಲರಿಗೂ ಗೊತ್ತಿರುವಂತಹ ಸತ್ಯ, ನೋಟಿಫಿಕೇಶನ್ ಆಗಿರುವಂತಹ ಭೂಮಿಯನ್ನ ಯಾರೂ ಖರೀದಿಸುವಂತಿಲ್ಲ. ಒಂದು ವೇಳೆ ಖರೀದಿಸಿದ್ರೆ ಅದು ಅಪರಾಧ ಅನ್ನೋದು ಕಾಂಗ್ರೆಸ್ ನಾಯಕರಿಗೆ ಗೊತ್ತಿದ್ದು ಆ ಅಪರಾಧವನ್ನ ಎಸಗಿದ್ದಾರೆ. ಈ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಧರ್ಮಸಿಂಗ್ ಹಾಗೂ ಎಚ್ಡಿಕೆ ಅವಧಿಯಲ್ಲಿ ವಿಫಲ ಯತ್ನವನ್ನ ಡಿಕೆಶಿ ನಡೆಸಿದ್ರು ಅಂತ ತಿಳಿದು ಬರ್ತಾ ಇದೆ. ಅಂದ್ರೆ 2003ರಲ್ಲಿ ನೋಟಿಫಿಕೇಶನ್ ಆಗಿದ್ದಂತಹ ಭೂಮಿಯನ್ನ ಡಿನೋಟಿಫೈ ಮಾಡೋದಕ್ಕೆ ಧರ್ಮಸಿಂಗ್ ಹಾಗೆ ಎಚ್ಡಿಕೆ ಅವಧಿಯಲ್ಲಿ ಡಿಕೆಶಿ ವಿಫಲ ಯತ್ನವನ್ನ ಮಾಡಿದ್ರು.
ಓಕೆ, ಈ ಬಗ್ಗೆ ಇನ್ನಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಜಯಪ್ರಕಾಶ್ ಶೆಟ್ಟಿ ಅವರಿಂದ. ಜಯಪ್ರಕಾಶ್, ಇಷ್ಟು ದಿನ ನಾವು ಕೇವಲ ಬಿಜೆಪಿಯ ಸದಸ್ಯರು ಡಿನೋಟಿಫಿಕೇಶನ್ ಪ್ರಕರಣದ ಸುಳಿಯಲ್ಲಿ ಸಿಲುಕಿದ್ದಾರೆ ಅಂತ ಹೇಳಲಾಗ್ತಾ ಇತ್ತು. ಆದ್ರೆ ಈಗ ಪ್ರತಿಪಕ್ಷದ ಪ್ರಮುಖ ನಾಯಕರಾಗಿರೋ ಡಿಕೆ ಶಿವಕುಮಾರ್ ಯಾವ ರೀತಿ ಈ ಡಿನೋಟಿಫಿಕೇಶನ್ ಸುಳಿಯಲ್ಲಿ ಸಿಲುಕಿದ್ದಾರೆ? ಒಂದು ವಿಚಾರವನ್ನ ಹೇಳಲಾಗ್ತಾ ಇತ್ತು, ಕಾಂಗ್ರೆಸ್ ಕೂಡ ಇಂಥ ಹಗರಣಗಳಲ್ಲಿ ಸಿಲುಕಿದೆ ಅನ್ನುವಂಥದ್ದು ಆ ಮುಂದಿನ ದಿನಗಳಲ್ಲಿ ಬಹಿರಂಗವಾಗುತ್ತೆ ಅನ್ನುವಂತ ಮಾತುಗಳನ್ನು ಬೇರೆ ಬೇರೆ ನಾಯಕರು ಕೂಡ ಹೇಳ್ತಾ ಇದ್ರು. ನಿಜ, ಆದ್ರೆ ಇಲ್ಲಿ ಬಹಳ ಆಶ್ಚರ್ಯಕರ ಸಂಗತಿ ಏನಂತಂದ್ರೆ 1984-85ರಲ್ಲಿ ಅಂದ್ರೆ ಸರಿಸುಮಾರು 25 ವರ್ಷಗಳ ಹಿಂದೆ ಆಗಿನ ಸರ್ಕಾರ ನೋಟಿಫಿಕೇಶನ್ ಮಾಡುತ್ತೆ. 5.11 ಎಕರೆಯನ್ನು ನೋಟಿಫಿಕೇಶನ್ ಮಾಡುತ್ತೆ. ಅದು ಪೂರ್ವ NGF ಲೇಔಟ್ ನಿರ್ಮಿಸುವುದಕ್ಕಾಗಿ ಅವರು ನೋಟಿಫಿಕೇಶನ್ ಮಾಡಿರ್ತಾರೆ. ಆದ್ರೆ ಅದಾಗಿ ಬಹಳ ವರ್ಷಗಳ ನಂತರ ಕೂಡ ಅಂದ್ರೆ 2003 ತನಕ ಕೂಡ ಸರ್ಕಾರ ಅಲ್ಲಿ ಲೇಔಟ್ ಮಾಡುವಂತ ಯಾವುದೇ ಕ್ರಮಕ್ಕೆ ಮುಂದಾಗಿರುವುದಿಲ್ಲ. ಆ ಇಡೀ ಭೂಮಿಯಲ್ಲಿ 4.22 ಎಕರೆಯಷ್ಟು ಶ್ರೀನಿವಾಸ್ ಎಂಬವರ ಒಡೆತನದಲ್ಲಿರುತ್ತೆ. ಶ್ರೀನಿವಾಸ್ ಎಂಬವರ ಒಡೆತನದಲ್ಲಿದ್ದಂತಹ ಭೂಮಿಯನ್ನ 1,63,00,000ಕ್ಕೆ ಖರೀದಿ ಮಾಡ್ತಾರೆ ಡಿಕೆ ಶಿವಕುಮಾರ್. ಆ ಖರೀದಿ ಮಾಡುವಂತ ಸಂದರ್ಭದಲ್ಲಿ ಡಿಕೆ ಶಿವಕುಮಾರ್ ಅವರು SM ಕೃಷ್ಣ ಅಧಿಕಾರಾವಧಿಯಲ್ಲಿ ಅಂದ್ರೆ SM ಕೃಷ್ಣ ಅವರ ಮುಖ್ಯಮಂತ್ರಿ ಆಗಿದ್ದಾಗ ನಗರಾಭಿವೃದ್ಧಿ ಸಚಿವರಾಗಿರ್ತಾರೆ. ಆ ಸಂದರ್ಭದಲ್ಲಾಗಲೂ ಶ್ರೀನಿವಾಸನ್ ಅವರ ಭೂಮಿ ನೋಟಿಫಿಕೇಶನ್ ಆಗಿರುತ್ತೆ. ನೋಟಿಫಿಕೇಶನ್ ಆಗಿರುವಂತಹ ಭೂಮಿಯನ್ನು ಯಾವುದೇ ಕಾರಣಕ್ಕೂ ಖರೀದಿ ಮಾಡುವ ಹಾಗಿಲ್ಲ. ಆದ್ರೆ ಯಾವ ರೀತಿ ಆಮಿಷಗಳನ್ನು ತೋರಿಸಿ ಖರೀದಿ ಮಾಡಲಾಗಿದೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಒಂದಂತೂ ನಿಜ, 1,63,00,000ಕ್ಕೆ ಆ ಭೂಮಿಯನ್ನು ಖರೀದಿ ಮಾಡಿದ್ರು ಸಹ ಅದರ ವಾರಸುದಾರರಾಗಿ ಅದರ ಭೂಮಿ ಇವರ ಹೆಸರಲ್ಲಿ ಇರುತ್ತೆ, ಶ್ರೀನಿವಾಸನ್ ಅವರ ಹೆಸರಲ್ಲಿ ಇರುತ್ತೆ. ಹಾಗಾಗಿ ಕೃಷ್ಣ ಅಧಿಕಾರದಲ್ಲಿದ್ದಾಗ ಅದಾದ ನಂತರ ಧರ್ಮಸಿಂಗ್ ಅಧಿಕಾರಕ್ಕೆ ಬರ್ತಾರೆ. ಅದಾದ ನಂತರ SD ಕುಮಾರಸ್ವಾಮಿ ಅವರ ಅಧಿಕಾರಕ್ಕೆ ಬರ್ತಾರೆ. ಅದಾದ ನಂತರ ಗವರ್ನರ್ ಅವರ ಅಧಿಕಾರದಲ್ಲಿರ್ತಾರೆ. ಎಲ್ಲಾ ಸಂದರ್ಭಗಳಲ್ಲೂ ಕೂಡ ಡಿಕೆ ಶಿವಕುಮಾರ್ ಅವರು ಆ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ. ಆದ್ರೆ ಕೃಷ್ಣ ಅವಧಿಯಲ್ಲಾಗ್ಲಿ, ಧರ್ಮಸಿಂಗ್ ಅವಧಿಯಲ್ಲಾಗ್ಲಿ, HDK ಅವಧಿಯಲ್ಲಾಗ್ಲಿ, ಗವರ್ನರ್ ಆಡಳಿತ ಸಂದರ್ಭದಲ್ಲಿ ಕೂಡ, ರಾಷ್ಟ್ರಪತಿ ಆಡಳಿತ ಸಂದರ್ಭದಲ್ಲಿ ಕೂಡ ಯಾವುದೇ ರೀತಿ ಡಿನೋಟಿಫಿಕೇಶನ್ ಆಗೋದಿಲ್ಲ. ಆದ್ರೆ BSY ಮುಖ್ಯಮಂತ್ರಿಯಾಗಿದ್ದಾಗ ಅಂದ್ರೆ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಆಗಿದ್ದಾಗ DK ಶಿವಕುಮಾರ್ ಅವರು ಈ ಭೂಮಿಯನ್ನ ಡಿನೋಟಿಫಿಕೇಶನ್ ಮಾಡೋದ್ರಲ್ಲಿ ಸಫಲರಾಗ್ತಾರೆ. ಹಾಗಾಗಿ ಇದಕ್ಕಿಂತ ಮೊದಲು ಡಿನೋಟಿಫಿಕೇಶನ್ ಮನವಿ ಕೂಡ ತಿರಸ್ಕೃತವಾಗ್ತದೆ. ಧರ್ಮಸಿಂಗ್, ಕುಮಾರಸ್ವಾಮಿ ಮತ್ತು ರಾಜ್ಯಪಾಲರ ಆಡಳಿತಾವಧಿಯಲ್ಲಿ ಒಂದು ನೋಟಿಫಿಕೇಶನ್ ಮಾಡಿದಂತಹ ಜಾಗವನ್ನು ಯಾವ ಕಾರಣಕ್ಕಾಗಿ ಡಿನೋಟಿಫಿಕೇಶನ್ ಮಾಡಬೇಕು ಅನ್ನೋದು ಬಹಳ ಪ್ರಮುಖವಾಗಿರುತ್ತೆ. ಆದ್ರೆ 3 ಮುಖ್ಯಮಂತ್ರಿಗಳ ಅವಧಿಯಲ್ಲಿ ಅದಾಗೋದಿಲ್ಲ. ಯಡಿಯೂರಪ್ಪನವರ ಅವಧಿಯಲ್ಲಿ ಶಿವಕುಮಾರ್ ಅವರು ಯಶಸ್ವಿ ಆಗ್ತಾರೆ. ಸೊ ಇದಕ್ಕೆ ಒಂದು ಮಾತಿಗೆ ಇದು ಪುಷ್ಟಿ ನೀಡ್ತಾ ಇದೆ. ಅದೇನಂತಂದ್ರೆ ಕಾಂಗ್ರೆಸ್ ನಾಯಕರು ಬಿಜೆಪಿ ನಾಯಕರ ಜೊತೆ ಕೆಲವು ಹೊಂದಾಣಿಕೆಗಳನ್ನ ಮಾಡ್ಕೊಂಡಿದ್ದಾರೆ ಅನ್ನೋ ಮಾತುಗಳು ಪದೇ ಪದೇ ಏನು ಕೇಳಿ ಬರ್ತಾ ಇತ್ತು. ಕುಮಾರಸ್ವಾಮಿ ಅವರು ಕೂಡ ಪದೇ ಪದೇ ಈ ಮಾತನ್ನ ಏನು ಹೇಳ್ತಾ ಇದ್ರು. ಹಾಗಾಗಿ ಅಂತ ಸಂದರ್ಭದಲ್ಲಿ ಸಿದ್ದರಾಮಯ್ಯ ಅವರಲ್ಲಿ ಕೂಡ ಇಂಥ ಮಾತುಗಳನ್ನ ನಾವು ಕೇಳ್ತಾ ಇದ್ವಿ. ಯಾವ ರೀತಿ ಒಂದು ಒಳ ಒಪ್ಪಂದಗಳಾಗಿದೆ ಕಾಂಗ್ರೆಸ್ ಹಾಗೂ ಬಿಜೆಪಿ ನಡುವೆ ಅಂತ ಹೇಳುವಾಗ ಸಿದ್ದರಾಮಯ್ಯ ಅವರು ಒಂದು ಮಾತು ಹೇಳ್ತಾ ಇದ್ರು, ಯಾರು ಮಾಡಿದ್ದಾರೆ ಅಂತ ಒಪ್ಪಂದಗಳು ಯಾರು ಮಾಡ್ಕೊಂಡಿದ್ದಾರೆ ಅವರ ಅನ್ನುವಂಥದ್ದು. ಈಗ ನೋಡಿದ್ರೆ DK ಶಿವಕುಮಾರ್ ಎಲ್ಲಾ ಒಂದು ವಿಚಾರಗಳಲ್ಲೂ ಕೂಡ ಸರ್ಕಾರದ ಬಗ್ಗೆ ಇಷ್ಟೊಂದು ಪ್ರತ್ಯಾರೋಪಗಳು ಬರ್ತಾ ಇರುವಾಗಲೂ ಕೂಡ ಯಾವುದೇ ಒಂದು ಟೀಕೆ ಟಿಪ್ಪಣಿ ಮಾಡದೆ ಸುಮ್ಮನೆ ಇದ್ದಾಗ ಕೆಲವು ಸಂಶಯಗಳು ಬರ್ತಾ ಇದ್ದದ್ದು ನಿಜ. ಬಹುಶಃ ಆ ಸಂಶಯಗಳಿಗೆಲ್ಲ ಈಗ ಉತ್ತರ ಸಿಕ್ಕಿದೆ. ಇವರು ಕೂಡ ಕೆಲವು ರೀತಿಯಲ್ಲಿ ಕೈ ಜೋಡಿಸಿದ ಕಾರಣದಿಂದಾಗಿ 1.63 ಲಕ್ಷಕ್ಕೆ ಖರೀದಿ ಮಾಡಿದಂತಹ ಭೂಮಿ ಈಗ 40 ಕೋಟಿ ಬೆಲೆ ಬಾಳುತ್ತೆ. ಸೊ ಇದೊಂದು ದೊಡ್ಡ ಅಪರಾಧ. ಇದಕ್ಕೆ ಮುಂದಿನ ದಿನಗಳಲ್ಲಿ ಯಾವ ರೀತಿಯ ಉತ್ತರವನ್ನ ಕೊಡ್ತಾರೆ, ಯಾವ ರೀತಿಯ ಶಿಕ್ಷೆ ಇವರಿಗಾಗತ್ತೆ ನೋಡ್ಬೇಕಾಗಿದೆ. ಭಾವನಾ. ಓಕೆ, ಧನ್ಯವಾದ ಜಯಪ್ರಕಾಶ್. ನಿಜವಾಗಿಯೂ ಆಶ್ಚರ್ಯ ಹುಟ್ಟಿಸುವಂತಹ ಸಂಗತಿ. ಇದೇ ಬಿಜೆಪಿಯ ವಿರುದ್ಧ ಕಾಂಗ್ರೆಸ್ ವಾಗ್ದಾಳಿಗಳನ್ನ ನಡೆಸ್ತಾ ಇತ್ತು. ಇಡೀ ಒಂದು ಜನತೆಯನ್ನ ಅಂಧಕಾರದಲ್ಲಿ ಇಟ್ಟಿದ್ದಾರೆ ಅಂತ ಸಾಕಷ್ಟು ವಾಗ್ದಾಳಿ ಈಗಲೂ ಕೂಡ ನಡೆಸ್ತಾ ಇದೆ ಬಳ್ಳಾರಿ ಉಪಚುನಾವಣೆಯ ಸಂದರ್ಭದಲ್ಲಿ. ಆದ್ರೆ ಇಂತಹದ್ದೇ ಸಂದರ್ಭದಲ್ಲಿ DK ಶಿವಕುಮಾರ್ ಅವರ ಡಿನೋಟಿಫಿಕೇಶನ್ ಪ್ರಕರಣ ಸಾಕಷ್ಟು ಮುಜುಗರಕ್ಕೆ ಕಾರಣ ಆಗಿದೆ. 1 ಕೋಟಿ ರೂಪಾಯಿ 62 ಲಕ್ಷ ರೂಪಾಯಿ ಕೊಟ್ಟು ಶ್ರೀನಿವಾಸ್ ಅವರಿಂದ ನೋಟಿಫೈ ಆಗಿದ್ದಂತಹ ಭೂಮಿಯನ್ನ ಈಗ ಮೆಟ್ರೋ ಸ್ಟೇಷನ್ ಇರುವಂತಹ ಬಯಪ್ಪನಹಳ್ಳಿಯ ಸಮೀಪದ ಭೂಮಿಯನ್ನ ಖರೀದಿ ಮಾಡಲಾಗಿತ್ತು. ಈಗ ಅದರ ಪ್ರಸ್ತುತ ಬೆಲೆ 40 ಕೋಟಿ ರೂಪಾಯಿ. SM ಕೃಷ್ಣ ಅವರು ಅಧಿಕಾರದಲ್ಲಿದ್ದಾಗ ಈ ಒಂದು ನೋಟಿಫೈ ಭೂಮಿಯನ್ನ DK ಶಿವಕುಮಾರ್ ಅವರು ಶ್ರೀನಿವಾಸ್ ಅವರಿಂದ ಕೊಂಡುಕೊಂಡಿದ್ರು. ಅದಾದ ನಂತರ SM ಕೃಷ್ಣ, HDK ಹಾಗೆ ಧರ್ಮಸಿಂಗ್ ಅವಧಿಯಲ್ಲಿ ಇದನ್ನ ಡಿನೋಟಿಫೈ ಮಾಡುವಂತಹ ವಿಫಲ ಯತ್ನಗಳು ನಡೆದಿತ್ತು. ಆದರೆ ಅದು BSY ಅಧಿಕಾರದಲ್ಲಿ ಬಂದಾಗ ಅದು ಸಾಧ್ಯವಾಗಿದೆ. ಅದನ್ನ ಡಿನೋಟಿಫೈ ಮಾಡಲಾಗಿದೆ.